कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यम् ದ್ಯಾವ್ರೆ ನನ್ನ ಮಗಿಗೆ ಒಳ್ಳೇದಾಗಂಗ್ ಮಾಡಪ್ಪ. ಮಗ ಮಗ ಎದ್ದೇಳಪ್ಪ, ಹೊತ್ತಾತು. ಜಗತ್ ಬೆಳಗೋ ಸೂರ್ಯನೇ ಈಟ್ ಬಿರುನೆದ್ದಾನೆ, ನೀನ್ ಈಟೋತಾದ್ರೂ ಎದ್ದೇ ಇಲ್ವಲ್ಲ ಕೂಸೆ. ನಿದ್ದೆ ಬರ್ತೈತಿ, ಯಾವ ಸಾಮ್ರಾಜ್ಯ ಹೇಳ್ಬೇಕೈತೆ, ಹೋಗವ ನಿದ್ದೆ ಬರ್ತೈತಿ. ಹಂಗಂದ್ರೆ ಹೆಂಗ್ಲ ಮಗ, ನಾವೆಲ್ಲರೂ ದೊರೆಗಳಾಗದೆ ಹೋದ್ರು ದೊರೆಗಳಿಗೆ ಸೇವೆ ಮಾಡೋ ಒಳ್ಳೆ ಪ್ರಜೆಗಳಾಗ್ಬೇಕು. ಆಗ್ಲೇ ದ್ಯಾವ್ರು ನಮ್ಯಾಗೆ ಕರುಣೆ ಇಟ್ಟು ಕೆಲಸ ಕಾರ್ಯ ಅಂತ ಕೊಡಿಸ್ತಾನೆ. ಅವ್ವ ನನ್ ಕಾಲೇಜಿಗೆ ಹೋಗಕ್ಕಿಲ್ಲವ. ಹಂಗೆಲ್ಲ ಅನ್ಬಾರ್ದು ಮಗ. ಈಗಿನ ಕಾಲದಾಗೆ ವಿದ್ಯೆ ಕಲ್ತಿರೋನಿಗೆ ಸಿಗೋ ಮರ್ವಾದಿ ಬೇರೆ ಯಾರಿಗೂ ಸಿಗಕ್ಕಿಲ್ಲ. ನೀನು 4 ಅಕ್ಷರ ಕಲ್ತು ದೊಡ್ಡ ಆಫೀಸರ್ ಆಗ್ಬೇಕನ್ನೋದೆಯ ನೀನ್ ಅವ್ವನ ಆಸೆ. ಆಸೆ ಅಂತೆ ಆಸೆ ಆಸೆ ಇದ್ಬಿಟ್ರೆ ಸಾಕ. ಮಗಂಗೆ ಏನೇನ್ ಬೇಕು ಬೇಡ ಅನ್ನೋದನ್ನೆಲ್ಲ ಹೊಂದಿಸ್ಕೊಡ್ಬೇಕಲ್ವೇ. ಹಾಕೊಳ್ಳೋಕೊಳ್ಳೆ ಬಟ್ಟೆನಾದ್ರೂ ಕೊಡ್ಸಿದ್ಯಾ? ಹಾಕೊಂಡಿದ್ ಬಟ್ಟೆನ ಎಷ್ಟು ದಿನ ಹಾಕೊಳ್ಳಿ ಹೇಳು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಲ್ವ ಮಗ. ಸರಿ ಅವ್ವ, ಇನ್ನೆಂಗ ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ಫೀಸ್ ಕಟ್ಲಿಲ್ಲ ಅಂದ್ರೆ ಪರೀಕ್ಷೆ ಕೂರ್ಸಕ್ಕಿಲ್ವಂತೆ. ಈ ವಾರ ಬಟ್ವಾಡೆ ದುಡ್ಡು ಬರ್ತಿದ್ದಂಗೆ ತಂದು ಕೊಡ್ತೀನಿ, ತಕೊಂಡ್ ಹೋಗಿ ಕಟ್ಬಿಟ್ ಬಾ. ಅವ್ವ 100-200 ರೂಪಾಯಿ ಅಲ್ಲವ, 10,000 ಅಷ್ಟು ಕಟ್ಟಿದ್ರೆ 4 ಪರೀಕ್ಷೆ ಪಾಸ್ ಮಾಡಿ ಎಲ್ರಂಗೆ ಗೌರ್ಮೆಂಟ್ ಕಸ ತಗೊಂಡು ಕೈ ತುಂಬಾ ಸಂಬಳ ತಗೊಬೋದು. ಇಲ್ಲಾಂದ್ರೆ 2 ವರ್ಷ ತಂದು ಕೊಟ್ಬಿಡು, ಮೇಯ್ಸ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. 10,000ನ ನಾನು ಎಲ್ಲಿಂದ ತರಲಿ ಮಗ? ನಿಮ್ಮವ್ವ ಇನ್ನು ಗಟ್ಟಿ ಅವಳೆ, ಹೆಂಗಾರ ಮಾಡಿ ನಿನ್ನ ದೊಡ್ಡ ಆಫೀಸರ್ ಮಾಡೇ ಮಾಡ್ತಾಳೆ. ಗೌಡ್ರೆ ಗೌಡ್ರೆ, ಓಹೋ ಏನ್ ತಾಯವ್ವ ಬೆಳ್ಬೆಳ್ಗೇನೆ? ಅದು ನನ್ನ ಮಗನ ಪರೀಕ್ಷೆಗೆ ಫೀಸ್ ಬೇಕಾಗಿತ್ತು. ನಾನು ಕಟ್ಲಿಲ್ಲ ಅಂದ್ರೆ ಅವನ ಭವಿಷ್ಯನೇ ಹಾಳಾಗೋಯ್ತದೆ ಗೌಡ್ರೆ. ಅದಕ್ಕೆ 10,000 ಕೊಟ್ಬಿಡಿ, ಬಿರ್ನೆ ತೀರಿಸ್ಬಿಡ್ತೀನಿ. ದುಡ್ಡಂತೂ ನಾನು ಕೊಡ್ತೀನಿ ತಾಯವ್ವ. ಅದೇ ಒಂದ್ ಮಾತನ್ನ ಗೆಪ್ತಿಗೆಡ್ಕೋ. ಮಗ ಮಗ ಅಂತ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿದ್ರೆ ಮಕ್ಕಳು ಹಾಳಾಗೋಗ್ತಾರೆ, ಹುಷಾರು. ಸರಿ ಬಾ ಇಲ್ಲಿ ತಗೋ. ಸರಿ ಬರ್ತೀನಿ ಗೌಡ್ರೆ. ಮಗ ಮಗ, ಪರೀಕ್ಷೆಗೆ ಫೀಸ್ ಕಟ್ಟಿ ಚಂದಾಗಿ ಓದ್ಕೋ. ಅವ್ವ ಅಂದ್ರೆ ನಮ್ಮವ್ವ ಆಶೀರ್ವಾದ ಮಾಡವ್ವ. ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಸರಿ ಮಗ, ಚಂದಾಗಿ ಓದ್ಕೋ. ದ್ಯಾವ್ರೆ ನನ್ನ ಮಗ ಚಂದಾಗಿ ಓದಿ ದೊಡ್ಡ ಆಫೀಸರ್ ಆಗಂಗ್ ಮಾಡಪ್ಪ. ಕೆಲ ವರ್ಷಗಳ ನಂತರ ಮಗ, ಸೊಸೆ ಮತ್ತು ಮೊಮ್ಮಕ್ಕಳು ಕುಟುಂಬದ ಸಮೇತ ಅಮ್ಮ
ಅಮ್ಮ ನನ್ನ ಫ್ರೆಂಡ್ಸ್ ಇರೋಗೋ ಅಜ್ಜೇನೋ ಆಚೆ ಬಿಡಬೇಡ. ಸರಿ ಆಯ್ತು ಬಾ ಮಗ್ನೆ. ಅಯ್ಯೋ ಛೀ, ಗಬ್ಬು ನಾಟವ್ಯ. ಏನಾಗಲ್ಲ ಬಿಡು ಮಗಳೇ. ರೀ ನಿಮ್ಮ ಅಮ್ಮನ ಮೊದಲು ತಗೊಂಡೋಗಿ ಎಲ್ಲರೂ ಸೇರಿಸಿ, ನಮ್ಮ ಕೈಲಿ ಇರಕ್ ಆಗ್ತಿಲ್ಲ. ಸ್ವಲ್ಪ ದಿನ ಅಷ್ಟೇ, ನಮ್ಮಮ್ಮನ್ನ ರುದ್ರಾಶ್ರಮಕ್ಕೆ ಕಳಿಸ್ಬರ್ತೀನಿ ಆಯ್ತಾ? ಮಕ್ಕಳೇ ಸ್ವಲ್ಪ ದಿನ ಸಹಿಸ್ಕೊಳ್ಳಿ ಆಯ್ತಾ? ಬನ್ನಿ ಇವಾಗ ಆಟ ಆಡೋಣ. ಆಯ್ತು ಅಪ್ಪ. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಅಮ್ಮ ಬಾರಮ್ಮ, ನಿನ್ನ ನಾ ಒಂದು ತಿಂಗಳಾದ್ಮೇಲೆ ಕರ್ಕೊಬರ್ತೀನಿ. ಬಾರಮ್ಮ, ರುದ್ರಾಶ್ರಮಕ್ಕೆ ಬಾರಮ್ಮ, ಒಂದು ತಿಂಗಳಾದ್ಮೇಲೆ ಕರ್ಕೊಬರ್ತೀನಿ ಕಣಮ್ಮ. ಬಾರಮ್ಮ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳಮ್ಮ. ಪ್ಯಾಕ್ ಆಗಲೇ ತಗೋ, ಬಾಮ್ಮ. ಅಳ್ಬೇಡ ಕಣಮ್ಮ. ರುದ್ರಾಶ್ರಮಕ್ಕೆ ಸೇರಿಸ್ಬೇಕಿತ್ತು. ಹೆಸರೇನು? ಲಕ್ಷ್ಮಮ್ಮ. ಏಜು 61. ಅಮ್ಮ ಬರ್ತೀನಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲ ಸರ್ಸಕ್ಕ, ಮಂಜಕ್ಕ ಊಟಕ್ಕೆ ರೆಡಿ ಮಾಡಕ್ ಹೇಳಿದ್ರಂದ್ರೆ ಹಿಂಗೇನಾಯ್ತೆ ಲಕ್ಷ್ಮಮ್ಮ, ಹೀಗ್ ಕೂತಿದ್ಯಾ? ಯಾಕೋ ಮನಸ್ಸೇ ಸರಿ ಇಲ್ಲ ಕಣೆ ಶಾರದಮ್ಮ. ಯಾರೋ ದಾರಿಗೆ ಬೇರೆ ಕಾಯ್ತಾ ಇರೋ ಹಾಗಿದೆ. ಯಾಕೋ ಏನೋ ನನ್ನ ಮಗ ಸತೀಶ ತುಂಬಾ ನೆನಪಾಗ್ತಿದ್ದಾನೆ. ಯಾಕೋ ಏನೋ ಇವತ್ತು ನನ್ನ ಮಗ ಸತೀಶ ತುಂಬಾ ನೆನಪಾಗ್ತಿದ್ದಾನೆ. ಒಂದು ತಿಂಗಳಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂದವನು ಬರಲೇ ಇಲ್ಲ. ಹೆಂಗಾರ ಆಗಲಿ ನಾನು ಫೋನ್ ಮಾಡಿ ಬರ್ತೀನಿ. ಸರಿ ಸರ್. ಹಲೋ, ಏನಪ್ಪ ಮಗ ಸತೀಶ, ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನು ತುಂಬ ಬ್ಯುಸಿ ಇದ್ದೀನಿ. ಮತ್ತೆ ಮತ್ತೆ ನನ್ನ ಕರ್ಕೊಂಡೋಗೋದು? ಸರಿ ಆಯ್ತಮ್ಮ, 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಈಗ ಫೋನ್ ಇಡು. ಬೇಜಾರಾಗ್ಬೇಡ ಬಿಡು ಲಕ್ಷ್ಮಮ್ಮ. ಎಲ್ಲ ಮಕ್ಕಳು ಹೀಗೆ ಚಿಕ್ಕವರಿದ್ದಾಗ ಅಮ್ಮ ಅಮ್ಮ ಎಂದು ಹೇಳ್ಕೊಂಡು ಹಿಂದೆನೇ ಓಡಾಡ್ತಿದ್ರು. ಅದೇ ದೊಡ್ಡವರಾದ ಮೇಲೆ ಕಣ್ಣೆತ್ತಿ ಸಹ ನೋಡುವುದಿಲ್ಲ. ಹೌದು ಲಕ್ಷ್ಮಮ್ಮ, ನೋಡು ಸೀತಮ್ಮನ ಮಗ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕಾಯ್ತಾ ತೀರ್ಕೊಂಡೇ ಬಿಟ್ಲು. ಆದ್ರೂ ಮಗ ಬರ್ಲೇ ಇಲ್ಲ. ಸಾಕು ನಿಲ್ಲಿಸಿ. ನನ್ನ ಮಗ ಸತೀಶ ಏನು ಅಂತವನಲ್ಲ, ಅವನು ತುಂಬ ಬ್ಯುಸಿ ಅಂತೆ. ಅವನು ಫೋನ್ ಮಾಡಿದಾಗ ಏನಂತ ಕೇಳ್ದ ಗೊತ್ತಾ? ಅಮ್ಮ ಚೆನ್ನಾಗಿದ್ದೀಯೇನಮ್ಮ ಅಂತ ಕೇಳ್ದ. ನೋಡ್ತಾ ಇರಿ, ಅವ್ನು ನಾನು ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತಾನೆ. ಅವನು ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತಾನೆ. ಸರಿ ಲಕ್ಷ್ಮಮ್ಮ ಬಿಡು. ಮಾತು ತಗೊಳ್ಳಿ, ಬಿಸ್ಕೆಟ್ ಅನ್ನೋತೀನಿ. ಹತ್ತು ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಇಂದ ಅವನು ಫೋನೇ ಮಾಡಲಿಲ್ಲ. ಹೆಂಗಾದ್ರೂ ಆಗಲಿ ನಾನೇ ಫೋನ್ ಮಾಡಿ ಬರ್ತೀನಿ. ಹಲೋ, ಏನಪ್ಪ ಮಗ ಸತೀಶ, 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಇಂದ ಅವ್ನು ಫೋನೇ ಮಾಡಲಿಲ್ವಲ್ಲಪ್ಪ. ಎಲ್ಲಪ್ಪ ಇದೀಯಾ?
ಎಷ್ಟತಿ ಅಂತ ಹೇಳೋದಮ್ಮ ನಿಮ್ಗೆ? ನಾನಿಲ್ಲಿ ಎಷ್ಟು ಬಿಸಿ ಅಂತ ಗೊತ್ತಾ ನಿಮ್ಗೆ? ನಿಮ್ಗೋ ಗೊತ್ತು ಒಂದೂ ಇಲ್ಲ. ಯಾಕೆ ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿಂತೀರಾ? ಇಡಮ್ಮ ಫೋನು. ಅಳ್ಬೇಡ ಬಿಡು ಲಕ್ಷ್ಮಮ್ಮ. ದೀಪಾ ಮನೇಲಿ ಯಾರು ಇಲ್ಲ, ಎಲ್ರು ಎಲ್ಲ ಹಾಳಾಗೋಗಿದ್ದೀರಾ? ಯಾರು ಸ್ವಲ್ಪ ಬಂದು ನೀರು ಕೊಡ್ಬಾರ್ದಾ? ರಾಹುಲ್, ನಿಮ್ಮ ಅಪ್ಪಂಗೆ ಒಂಚೂರು ಕುಡಿಯಕ್ ನೀರು ಕೊಡೋ. ಅಮ್ಮ, ನಾನಿಲ್ಲಿ ವಿಡಿಯೋಗೆ ಮಾಡ್ತಿದ್ದೀನಿ, ಅಪ್ಪಂಗೆ ತಗೊಳಕ್ ಕೈ ಇಲ್ವಾ? ಏ ರಾಹುಲ್, ಅಪ್ಪ ಅಮ್ಮ ಹೇಳಿದ ಮಾತು ಕೇಳೋಕ್ ಆಗಲ್ವೇನೋ ನಿನ್ಗೆ? ನಿನ್ ಮುಂದೆ ನಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ವೋ ಹೇಗೆ? ಅಜ್ಜಿನೇ ಚೆನ್ನಾಗಿ ನೋಡ್ಕೊಂಡ? ಪಾಪ ಅಜ್ಜಿ ಇಲ್ಲೇ ಯಾವ್ದೋ ಮೂಲೆಯಲ್ಲಿ ಗಂಜಿನ ನೀರ ಕುಡ್ಕೊಂಡಿರ್ತಿದ್ರು. ಅಯ್ಯೋ, ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಈಗಲೇ ಬರ್ತೀನಿ, ನಿನ್ನ ಕರ್ಕೊಂಡ್ ಬರ್ತೀನಿ ಅಮ್ಮ. ನನ್ನಂತ ಕೆಟ್ಟ ಮಗ ಯಾವ ತಾಯಿಗೂ ಹುಟ್ಬಾರ್ದು. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ ಲಕ್ಷ್ಮಮ್ಮ, ನಿಮ್ಮನ್ನ ಯಾರೋ ನೋಡೋಕ್ ಬಂದ. ಕೀರ್ತನೆ ಬೇಗಿರ. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಮಗ, ಏನಾಯ್ತು ನಿನ್ಗೆ? ನಿನ್ ಕೈ ಏನಾಯ್ತು? ಅಮ್ಮ, ಅದು ಬಿಡು, ಬಾ ಮೊದಲು ಮನೆಗೆ ಹೋಗೋಣ. ಸರಿ ಲಕ್ಷ್ಮಮ್ಮ, ಅಂತೂ ಇಂತೂ ನೀನು ಹೇಳ್ದಾಗೆ ನಿನ್ನ ಮಗ ಬಂದೇ ಬಿಟ್ಟ. ಇವಾಗಲಾದರೂ ಅವನಿಗೆ ನಿನ್ನ ತಾಯಿ ಬೆಲೆ ಏನಂತ ಗೊತ್ತಾಯಿತು. ಸರಿ, ಇನ್ನಾದರೂ ಚೆನ್ನಾಗಿ ಜೀವನ ಮಾಡು. ಬಾ ಅಮ್ಮ, ಹೋಗೋಣ. ತಾಯಿ ಪ್ರೀತಿ ಎಲ್ಲದಕ್ಕಿಂತ ಮಿಗಿಲಾದದ್ದು. ನಿಮ್ಮನ್ನು ಹೆತ್ತು ಹೊತ್ತ ತಂದೆ ತಾಯಿಯನ್ನು ಯಾವತ್ತೂ ಕಡೆಗಣ್ಣಲ್ಲಿ ನೋಡಬೇಡಿ. ಅವರಿಗೆ ಪ್ರೀತಿಸಿ ಮತ್ತು ಗೌರವಿಸಿ. ಅವರ ಕೊನೆಗಾಲದಲ್ಲಿ ಆಸರೆಯಾಗಿರಿ. ಧನ್ಯವಾದಗಳು.